ಸೊ ವೆಲ್ಕಮ್ ಬ್ಯಾಕ್ ಮೈ ಬ್ಲಾಗ್. ಸೊ ಇದು ಒಂದು ಹಾಸ್ಪಿಟ್ಲಲ್ಲಿ ನಾನು ಆ್ಯಕ್ಟಿವಿಟೀಸ್ ನಡೀತವೆ ಮತ್ತು ಒಂದು ಹಾಸ್ಪಿಟ್ಲ್ ಅಂದರೆ ಎಷ್ಟು ತೊಂದರೆ ಇರುತ್ತೆ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ನಿಮಗೆ ಟ್ರೈ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಈಗ ಹೋಗ್ತಾ ಇರೋದು ನಮ್ಮ ಊರಿಂದ ಹೋಗ್ತಾಯಿದ್ದೀನಿ, ನಮ್ಮ ಹಳ್ಳಿಯಿಂದ. ಸೊ 6 ಗಂಟೆ ಕರೆಕ್ಟಾಗಿ ಬಸ್ ಐತೆ, ಎಕ್ಸಾಕ್ಟ್ ಈಗ 5:45 ಆಗೈತೆ. ಸೊ ನೋಡುವ, ನೋಡಿ ನೈಟ್ ಟೈಮ್ ನಮ್ಮ ವಿಲೇಜ್ ಹಿಂಗೆ ಕಾಣುತ್ತೆ. ತಲೆ ಕೆಡೋದೇನಪ್ಪ ಅಂದರೆ ಈಗ ಮಲ್ಕೊಳ್ಳೋದಾಗಿರ್ಬೋದು, ಹಾಸ್ಪಿಟ್ಲ್ಗಳಾಗಿರ್ಬೋದು, ಇದೇ ಅರ್ಧ ತಲೆ ಕೆಡಿಸ್ಬಿಡುತ್ತೆ ಹಾಸ್ಪಿಟ್ಲ್ ಅಂದರೆ. ನೋಡುವ ಹೆಂಗಿರುತ್ತೆ ಎಕ್ಸೈಟ್ಮೆಂಟು ನೋಡಿ. ಈ ಪ್ಲೇಸ್ ಏನು ನೋಡ್ತಿದ್ದೀರಾ, ಈ ಪ್ಲೇಸ್ ಬಂದು ನಮ್ಮೂರು ಬಸ್ ಸ್ಟ್ಯಾಂಡು. ಸೊ ಇಲ್ಲೇ ಬಸ್ ಬರೋದು, ಇಲ್ಲಿಂದ ಹತ್ಕೊಂಡು ಬಸ್ ಬಂತು, ಹತ್ಕೊಂಡು ಹೊರಟೆ. ಸೊ ಇಲ್ಲಿಂದ KSRTC ಬಸ್ಸೇ ನಮಗೆ ವ್ಯವಸ್ಥಿತವಾಗಿ ಇರೋದು. ಒಂದು ಅಫೋರ್ಡಬಲ್ ಪ್ರೈಸು ಕೂಡ ಇದೆ, ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ತಿರುಗಾಡ್ಬೋದು. ಸೊ ಅಲ್ಲಿಂದ ಡೈರೆಕ್ಟ್ ಮೈಸೂರು ಬಸ್ ಹತ್ತಿ ಮೈಸೂರಿಂದನೂ ಕೂಡ ಇಲ್ಲಿ ಸ್ಟ್ಯಾಂಡ್ ಹತ್ರ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟು ನಮ್ಮ ಮೈಸೂರಲ್ಲಿ ಎಲ್ಲ ಒಂದು ಸ್ಟೇಟು ಕನೆಕ್ಟ್ ಆಗೋ ಬಸ್ಗಳು ಸಿಗುತ್ತೆ. ಮತ್ತು ಆಲ್ಮೋಸ್ಟ್ ಮೈಸೂರಲ್ಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳು ಹೋಲ್ಸ್ಕೊತು ಅಂದರೆ ನಮ್ಮ ಮೈಸೂರಲ್ಲಿ ತುಂಬ ಜಿಲ್ಲೆಗಳಿಗೆ ಕನೆಕ್ಟ್ ಆಗೋ ಬಸ್ಗಳು ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಅದಾದ ನಂತರ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋ ಬಸ್ಗೆ ಟಿಕೆಟ್ ತಗೋಬೇಕು. ಸರ್ದಿ ಸಾಲಲ್ಲಿ ನಿಂತು ಟಿಕೆಟೇ ತಗೋಬೇಕು ಇಲ್ಲಿ, ಯಾಕಂದರೆ ಡೈರೆಕ್ಟ್ ಬಸ್ಗಳಿಗೆ ಯಾವುದೇ ರೀತಿಯ ಪ್ರವೇಶ ಇರೋದಿಲ್ಲ, ಟಿಕೆಟ್ ತಗೋಬೇಕು. ಸೊ ಅದಾದಮೇಲೆ ಬೆಂಗಳೂರು ರೀಚ್ ಆದ್ವಿ. ಅಲ್ಲಿ ಒಂದು ಓಲಾದಲ್ಲಿ ಆಟೋ ಬುಕ್ ಮಾಡಿದ್ವಿ. ತದನಂತರ ಗೊತ್ತಲ್ಲ, ಆ್ಯಸ್ ಯೂಶಲ್ ಹಬ್ಬದ ವಾತಾವರಣ, ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಜಂಗುಳಿ ಸೇರ್ತಾಯಿತ್ತು. ಮತ್ತು ಈ ಕಡೆ ನೋಡ್ತು ಅಂದರೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಾ, ಇದು ಹಾಸ್ಪಿಟ್ಲ ಕ್ಯಾಂಟೀನ್. ಇದು ನಾವಲ್ಲಿ ರೀಚ್ ಆಗೋ ತನಕ 12 ಗಂಟೆ ಆಗಿಬಿಟ್ಟಿತ್ತು. ಸೊ ತಿಂಡಿನೂ ಕೂಡ ಖಾಲಿ ಆಗಿಬಿಟ್ಟಿತ್ತು. ಅದರಿಂದ ಸ್ವಲ್ಪ ಹಾಸ್ಪಿಟ್ಲಿಂದ ಮುಂದೆ ಹೋದರೆ ಈ ಥರ ಒಂದು ಕ್ಯಾಂಟೀನ್ ಸಿಗುತ್ತೆ, ಅಲ್ಲಿ ಊಟ ಮಾಡ್ಕೊಂಡು ಮುಂದೆ ಹೊರಟೆ. ಅಲ್ಲಿಂದ ಡೈರೆಕ್ಟು ತಿಂಡಿಗೆ ಹೋಗಿಂತ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಅಪಾಯಿಂಟ್ಮೆಂಟ್ ತೊಗೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ, ಜೊತೆ ತಿಂಡಿನೂ ಮಾಡಿರಲಿಲ್ಲ, 2 ಸೇರ್ಸ್ ಮಾಡ್ಕೊಂಡು ಮುಂದೆ ಹೊರಟ್ವಿ. ಸೊ ಆಗ ಅವರು ಅಡ್ಮಿಟ್ ಮಾಡಿದ್ರು, ಸ್ವಲ್ಪ ಸೀರಿಯಸ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಹೋಗ್ತಿದ್ರಲ್ಲ, ಈ ಊರಂತೂ ಹೋಗ್ರು ಅಲ್ಲಿ ಬುಕ್ ಆಗುತ್ತೆ ಒಬ್ಬೊಬ್ರಿಗೂ. ಮುಂದೆ ನಿಮಗೆ ತಿಳಿಸ್ತೀನಿ ಏನೆಲ್ಲ ಆ್ಯಕ್ಟಿವಿಟಿ ನಡೀತಾ ಇಲ್ಲಿ ಅಂತ. ತುಂಬ ಚೆನ್ನಾಗಿದೆ ಫೆಸಿಲಿಟಿ. ಬಟ್ ಇಲ್ಲಿ ನಮಗೆ ಬುಕ್ ಆಗಿದ್ದವಳು ಮಾತ್ರ ಭಾರಿ ಅಂದರೆ ಭಾರಿ ಆ್ಯಂಗ್ಸೆಂಟ್ ಆದರು. ಸಿಕ್ಕಾಗೋ ಜೊತೆಗೆಲ್ಲ ಉದ್ದಕ್ಕೂ ಮಾತಾಡಿಕೊಂಡು ಅದು ಹಂಗೆ ಕಣ, ಇದು ಹಿಂಗೆ ಕಣ ಅಂತ. ಅಕಸ್ಮಾತು ನಮ್ಮ ಪೇಷೆಂಟ್ಗೆ ಏನಾದರೂ ಸೀರಿಯಸ್ ಆಗಿದ್ದರೆ ಕತೆ ಏನು ಗುರು, ಇದೊಂದು ಸ್ವಲ್ಪ ನಿಗಾಯಿಸ್ಬೇಕು ಅವ್ರು. ಅಲ್ಲಿ ನೋಡಿ ಉದ್ದಕ್ಕೆ ಯಾರು ಸಿಗ್ತಾರೆ ಅವ್ರ ಜೊತೆಗೂ ಸ್ವಲ್ಪ ಮಾತಾಡ್ಕೊ ಹೋಯ್ತಾ ಇರೋದು. ಈ ಥರ ಆದರೆ ಸ್ಟಾಫ್ಗಳು ಹೆಂಗೆ, ಇದೇ ಅರ್ಥ ಆಗೋಲ್ಲ ನಮಗೆ. ಹಂಗೆ ಹಿಂಗೂ ಮಾಡ್ಕೊಂಡು ಹಣ ಬನ್ನಿ ನಿಮ್ಮ ವಾರ್ಡ್ ಇದೆ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ಇಲ್ಲಿ ನೋಡ್ತಿರ್ಬೋದು ಈ ಒಂದು ವಾರ್ಡು. ಸೊ ಇದೇನು ಅಡ್ರೆಸ್ ಹೇಳೋದೇನು ಬೇಡ ಅಂತ ಅನ್ಕೋತೀನಿ. ಸಾಧ್ಯ ಆದರೆ ಮುಂದೆ ಒಂದು ವೀಡಿಯೋದಲ್ಲಿ ಹೇಳ್ತೀನಿ, ಒಂದು ಕ್ಲಿಪ್ಪಲ್ಲಿ. ಸೊ ತುಂಬ ಚೆನ್ನಾಗಿದೆ, ನೀಟಾಗಿದೆ ಹಾಸ್ಪಿಟ್ಲ್, ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಲ್ಮೋಸ್ಟ್ ಈಗ ಅಡ್ಮಿಟ್ ಆಯಿತು. ಹಳಾದು ಹಾಸ್ಪಿಟ್ಲ್ ಅಂದರೆ ಹೇಳ್ಕೊಳಕ್ಕಾಗಲ್ಲ ಗುರು, ತುಂಬ ಅಂದರೆ ತುಂಬ ರಿಸ್ಕು. ಇಷ್ಟವಾಗಿ ನೋಡಿ, ಮಾತ್ರ ಇನ್ಶೂರೆನ್ಸ್ ಇದೆ. ಬಟ್ ಆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಬೇಕು ಅಂದರೆ ತುಂಬ ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಮಾಡಬೇಕು ಈ ಹಾಸ್ಪಿಟಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಂಜಯನ್ ಹಾಸ್ಪಿಟಲ್ ಕೆಲವರು ಇಲ್ಲಿ ವರ್ಕಿರ್ಕೆಲ್ಲ ಮಾಡ್ಕೊತವ್ರೆ ಲ್ಯಾಪ್ಟಾಪ್ ತಗೊಂಡು. ಸೊ ನೋಡೋಣ ಮುಂದೇನೇನಾಗುತ್ತೆ. ತಗೊಬಂದೆ ಇಷ್ಟೇ ಇದೆ. ಬ್ಯಾಗ್ ಇಲ್ಲ ಅಂತಲೂ ಗೊತ್ತು, ಬ್ಯಾಗ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡೋದು ಅವರೇ. ಈ ಥರ ನಡೀತಿದೆ ಹಾಸ್ಪಿಟ್ಲ್ಗಳಲ್ಲಿ. ಇಲ್ಲ ಅಂತ ಗೊತ್ತಿದ್ರೂ ಕೂಡ ತಗೊಳ್ಳಿ ಅಂತ ಅನ್ನೋದು, ವೇಸ್ಟ್ ಇದ್ರೂ ಕೂಡ ತಗೊಳ್ಳಿ ಅನ್ನೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈ ಥರ ನಡೀತಾ ಇರ್ತೀವಿ ಹಾಸ್ಪಿಟ್ಲ್ಗಳಲ್ಲಿ. ಎಲ್ಲ ಹಾಸ್ಪಿಟ್ಲ್ಗಳು ಹೆಂಗೆ ಅಂತಲೂ ಗೊತ್ತಿಲ್ಲ, ಸಮ್ ಹಾಸ್ಪಿಟ್ಲ್ಗಳಲ್ಲಿ ಹಿಂಗೆ. ಸೊ ಈಗ ಇಷ್ಟಕ್ಕೆ 5,500 ರೂಪಾಯಿ ಆಗಿದೆ. ಫಸ್ಟೇ 4,000 ಕಟ್ಟಿದ್ದೀನಿ. ನೋಡೋಣ ಫೈನಲಾಗಿ ಎಷ್ಟು ಆಗುತ್ತೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಒಂದು 2-3 ದಿನ ಅಡ್ಮಿಟ್ ಆಗ್ಬೋದು ಅಂತ. ನೋಡುವ, ಈಗ ವಾರ್ಡ್ ಕಡೆ ಹೋಗ್ತಾಯಿದ್ದೀನಿ. ನಿಮ್ಮ ಅಪ್ಪ ಕೊಡ್ತಾನೆ. ಈಗ ಮೆಡಿಸಿನ್ ಕತೆ ಮುಗಿತು. ಸೊ ಈಗ ಇನ್ಶೂರೆನ್ಸ್ ಫಾರಮ್ ತರಬೇಕು. ಈಗ ಅದೊಂದು ಕತೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಿಫ್ಟಲ್ಲೇ ಹೋಗೋಕೆ ಈಗ ಹೊರಗಡೆ ಬಂದಿದ್ದೀನಿ. ಏನಕ್ಕಪ್ಪ ಅಂದ್ರೆ ಒಂದು ಇನ್ಶೂರೆನ್ಸ್ ಬಗ್ಗೆನೇ ಭಾರಿ ತಲೆನೋವು ಆಗ್ಬಿಡುತ್ತೆ.
ಇನ್ಶೂರೆನ್ಸ್ ಕ್ಲೈಮ್ ಮಾಡೋದೈತಲ್ಲ ಇಟ್ಸ್ ವೆರಿ ಟಫು. ಏನೋ ಫಾರ್ಮ್ಗಳೆಲ್ಲ ಐತೆ, ಇದನ್ನೆಲ್ಲ ಫಿಲ್ ಮಾಡಬೇಕು. ಗೊತ್ತಿರಲಿಲ್ಲ ನನಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಇನ್ಶೂರೆನ್ಸ್ಗೆ ಅಂತ. ಸೊ ಆಲ್ಮೋಸ್ಟ್ ನಿಮ್ದೇನು ಡಾಕ್ಯುಮೆಂಟ್ಸ್ ಇದೆಲ್ಲ ತಂದರೆ ಒಳ್ಳೆಯದು. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ನೋಡಿ ನನ್ನ ಸ್ಥಿತಿಗತಿ ಹೆಂಗಿದೆ ಅಂತ ನೋಡೋಣ ಗೊತ್ತಾಯ್ತು. ತುಂಬ ರಿಸ್ಕ್ ಇದೆ ಗುರು. ಹಾಸ್ಪಿಟ್ಲಿಗೂ ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ಕಾಲಕ್ಕೆ ಇಲ್ಲೇ ನೋವು ಬಂದ್ಬಿಟ್ಟಿದೆ. ನನಗೆ ಗೊತ್ತಿರೋ ಹಾಗೆ ಈ ಹಾಸ್ಪಿಟ್ಲು ಅಂತಂದರೆ ಎದುರುದು ಜಾಸ್ತಿ ಸಪೋರ್ಟಿಂಗ್ ಇರಲ್ಲ. ಇಲ್ಲಿ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಅದರ್ಸ್ ಲ್ಯಾಂಗ್ವೇಜಸ್ ನರ್ಸ್ಗಳು ಮತ್ತು ಡಾಕ್ಟ್ರುಗಳೆಲ್ಲ ಇರ್ತಾರೆ. ಆಗೋರು ಏನು ಮಾತಾಡ್ತಾರೆ ಮತ್ತು ಏನು ಥರ ಕೇಳ್ತಿದ್ದಾರೆ, ಮತ್ತು ಫಾರ್ಮಸಿ ಯಾಕೆ ಕಳಿಸ್ತಾ ಇದ್ದಾರೆ, ಕೆಲವೊಂದು ಅವೆಲ್ಲ ಐಡಿಯಾನೇ ಇರೋಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಪಾಪ ಗೊತ್ತಾಗೋದಿಲ್ಲ, ಅಯ್ಯೋ ನಾನು ಎಲ್ಲೋ ಬಂದುಬಿಟ್ಟಿನಲ್ಲ, ಯಾವುದೋ ಲೋಕಕ್ಕೆ ಬಂದುಬಿಟ್ಟಿದ್ದೀನಲ್ಲ ಅನಿಸುತ್ತೆ. ಎಸ್ಪೆಷಲಿ ಈ ಒಂದು ಬೆಂಗಳೂರು ಸೈಡ್ ಇರುತ್ತಲ್ಲ ನೋಡಿ, ಆ ಕಡೆ. ಯಾಕಂದರೆ ಆಲ್ಮೋಸ್ಟು ನನಗೆ ಗೊತ್ತಿರೋ ಥರ ಬೆಂಗಳೂರು ಸೈಡ್ ಇರೋರೆಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜು ಕೂಡ ಮಾತಾಡ್ತಾರೆ. ಬಟ್ ಈಗ ಸದ್ಯಕ್ಕೆ ನಾನು ಇರುವಂಥ ಈ ಹಾಸ್ಪಿಟಲಲ್ಲಿ ಕನ್ನಡನೂ ಮಾತಾಡ್ತಾರೆ, ಇಂಗ್ಲೀಷು, ತೆಲುಗು, ಹಿಂದಿ, ಈ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಮಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತಾಡಿ ಅಂದರೆ ಕೂಡ ಮಾತಾಡ್ತಾರೆ. ಬಟ್ ನಾನು ಈ ಹಾಸ್ಪಿಟ್ಲಿಗೆ ಆಲ್ಮೋಸ್ಟು ಒಂದು 4-5 ಇಯರ್ಸಿಂದ ಬರ್ತಾಯಿದ್ದೀನಿ. ಬಟ್ ರೆಗ್ಯುಲರಾಗಿ ನಮ್ಮ ಬ್ರದರ್ಗೆ ಎಲ್ಲ ಚೆಕಪ್ ಮಾಡಿಸ್ಬೋದು, ಮತ್ತು ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಇಲ್ಲೇ ನಾವು ರೆಗ್ಯುಲರಾಗಿ ಬರೋದು. ಮತ್ತು ಪಾಲಿಸಿ ಕೂಡ ನಮ್ಮದು ಹೆಲ್ತ್ ಇನ್ಶೂರೆನ್ಸ್ ಆಯ್ತಲ್ಲ, ಅದು ಕೂಡ ಈ ಒಂದು ಹಾಸ್ಪಿಟ್ಲಿಗೆ ಟೈಅಪ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಬಟ್ ಇಲ್ಲಿ ಸ್ಟಾಫ್ ನರ್ಸು ಮತ್ತು ಡಾಕ್ಟರ್ಸ್ ಎಲ್ಲ ಒಳ್ಳೆ ಸಪೋರ್ಟಿಂಗ್ ಇದ್ದಾರೆ. ಹೇಳ್ಕೋಬೇಕು ಅಂತಂದರೆ ಏನೇ ಗೊತ್ತಿಲ್ಲ ಅಂದರೂ ಕೂಡ ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡ್ತಾರೆ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಮತ್ತು ಲೊಕೇಶನ್ಗಳು ಇಲ್ಲಿ ಏನೇನಿದೆಯಲ್ಲ ಅಂತ. ಸೊ ಆಲ್ಮೋಸ್ಟ್ ಫೈನ್ ಇದೆ ಇದರಲ್ಲಿ. ಈ ಟ್ಯಾಬ್ಲೆಟ್ ತಗೊಂಡ್ಬಾ, ಆ ಟ್ಯಾಬ್ಲೆಟ್ ತಗೊಂಡ್ಬಾ ಅಂತ ಸುಮ್ಮನೆ ಬರೀತಾನೇ ಅವರೇ, ನಾನು ತಂದು ಕೊಡ್ತಾನೇ ಇದ್ದೀನಿ. ಅಯ್ಯೋ ಕಥೆ. ಈ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 9 ಗಂಟೆ ಟೈಮು. ಹೋಗಿ ಇವ್ರದೇ ಫಾರ್ಮಸಿ ಐತೆ ಒಳಗಡೆ. ಸೊ ಅಲ್ಲೋಗಿ ನಾವು ಮೆಡಿಸಿನ್ ತಗೊಂಡೋಗಿ ಕೊಡಪ್ಪ. ಒಂದು ಹೆಸರಿಲ್ಲ, ಕೂಲಾಗಿಲ್ಲ, ಹತ್ರ ಇಲ್ಲ ನೋಡಿ. ಪೇಷೆಂಟ್ ಐ ಡಿ, ಯಾವುದೋ ಮೊಬೈಲ್ ನಂಬರ್ ಅಷ್ಟೇ ಇರೋದು ಇದರಲ್ಲಿ. ಸೊ ಇದೊಂದು ಮೆಡಿಸಿನ್, ಬನ್ನಿ ನೋಡುವ. ಯಾವ ಟೈಮಲ್ಲಿ ಹೆಂಗೈತೆ ಅಂತ ಹೇಳೋಕ್ಕಾಗಲ್ಲ ಗುರು. ಈಗೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಕೂತ್ಕೋಬೇಕು ಅಂತ ಕೂತ್ಕೋತಿದ್ರತ್ತೆ. ಒಂದು ಸ್ವಲ್ಪ ಏನೋ ಒಂಥರ ಸ್ಟ್ರೋಕ್ ಅಂತಾರಲ್ಲ, ಅದು ಬಂದ್ಬಿಟ್ಟು ಪಾಪ ಇಟ್ಟಿನಂತ ಬಂದು ಬಿದ್ದೋಗ್ಬಿಟ್ರು. ಅದೇ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸ್ಟಾಫಲ್ಲೂ. ಸಿಚುವೇಶನ್ ನಮ್ಮ ಕಣ್ಣಲ್ಲಿ ನೋಡ್ಬೋದು ಅಷ್ಟೇ. ಬಟ್ ಅಲ್ಲಿದ್ದಂಥ ನರ್ಸ್ಗಳು, ಡಾಕ್ಟ್ರುಗಳು ಪಾಪ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರು ಆ ಟೈಮಲ್ಲಿರೋರು. ಗ್ರೇಟ್ ಡಾಕ್ಟ್ರುಗಳು. ಇದಕ್ಕೆ ಸಮ್ ಟೈಮು ಹಿಂಗೆ ಆಗುತ್ತೆ ಪಾಪ. ಸ್ಟ್ರೋಕ್ ಇರೋರ್ಗಂತೂ ತುಂಬ ಕಷ್ಟ. ಸ್ಟ್ರೋಕಲ್ಲ, ಇದು ನಮ್ಮ ಸೈಡು, ನಮ್ಮ ಹಳ್ಳಿ ಲ್ಯಾಂಗ್ವೇಜಲ್ಲಿ ಫಿಟ್ಸ್ ಅಂತ ಕರಿತೇವೆ ಇದನ್ನ. ಬಟ್ ಔಟ್ ಸೈಡ್ ಹೆಂಗೆ ಕರೀತಾರೆ ಗೊತ್ತಿಲ್ಲ. ಹಿಂಗಾಗಿದೆ ಸಿಚುವೇಶನ್. ಹಂಗಾದಾಗ ಪಾಪ ಅವ್ರ ಮಕ್ಕಳು, ಅವ್ರ ಹೆಂಡ್ತಿ ಅದೇ ಯಾವ ಥರ ರೆಸ್ಪಾನ್ಸ್ ಮಾಡ್ಬೇಕು ಗೊತ್ತಿಲ್ಲ ಪಾಪ. ಎಲ್ಲ ಒಂದೇ ಹತ್ತುಬಿಟ್ರು ಜೋರಾಗಿ ಪಾಪ. ಎಲ್ಲ ಡಾಕ್ಟ್ರುಗಳು ಮತ್ತು ನರ್ಸ್ಗಳು ಎಲ್ಲ ಒಟ್ಟಿಗೆ ಸೇರಿ ಟ್ರೀಟ್ಮೆಂಟ್ ಮಾಡ್ತಿದ್ರು ನೋಡಿ. ಬೇಜಾರಾಗೋಯ್ತು. ಸೈಡಿಗೆ ಬಂದು ಕೂತ್ಕೊಬಿಟ್ಟೆ. ಇಲ್ಲಿ ಟೇಬಲ್ಸ್ ಇದೆಯಲ್ಲ, ಇಲ್ಲಿ ಬಂದು ಕುಂತ್ಕೊಂಡ್ಬಿಟ್ಟೆ. ಇವತ್ತು ಹಾಸ್ಪಿಟ್ಲದ್ದು ಮಾತ್ರ ಇದು ಡಿಸೀಸ್ ಇರೋರು ಇರ್ತಾರಲ್ಲ ನೋಡಿ, ಪ್ರತಿ ವರ್ಷಕ್ಕೆ ಒಂದು ಸತಿ 2-3 ಸತಿ ಬಂದು ಅಡ್ಮಿಟ್ ಆಯ್ತಾ ಇರ್ತಾರಲ್ಲ. ನಿಜವಾಗ್ಲೂ ಅವರು ಗ್ರೇಟ್ ಕಣಪ್ಪ. ಅವರು ನೋಡ್ಕೋತಾರಲ್ಲ ಬಂದು, ಅವರ ಮಕ್ಕಳು, ಸಂಬಂಧಿಕರು, ಅವ್ರು ಇನ್ನೂ ಗ್ರೇಟು. ಏನಕ್ಕೆ ಅಂತ ಹೇಳ್ತೀನಿ ಮುಂದೆ. ಸೊ ಇದಿಷ್ಟು ಒನ್ ಡೇ, ಬೆಳಿಗ್ಗೆಯಿಂದ ಸಂಜೆ ತನಕ ಆದಂಥ ಒಂದು ಎಕ್ಸ್ಪೀರಿಯೆನ್ಸು. ಈಗ ಮಲ್ಕೊಳ್ಳೋಕ್ಕೆ ಹೊರಗಡೆ ಹೋಗಬೇಕು. ಅಂದರೆ ಈ ಹಾಸ್ಪಿಟ್ಲಲ್ಲಿ ಪೇಷೆಂಟ್ ಜೊತೆ ಒಬ್ಬರು ಇರಬೇಕಷ್ಟೇ. ಪ್ರತಿಯೊಂದು ಹಾಸ್ಪಿಟ್ಲು ಕೂಡ ಸೇಮ್ ಇದೇ ಥರನೇ ಇರುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಕೆಲವೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಲಿ ಹೋಗ್ಬೋದು. ಬಟ್ ಈ ಹಾಸ್ಪಿಟ್ಲಲ್ಲಿ ಹಂಗಿಲ್ಲ. ಒಬ್ಬರು ಪೇಷೆಂಟ್ ಜೊತೆಗೆ ಒಬ್ಬರು ಅಟೆಂಡರ್ ಇರಬೇಕಷ್ಟೇ. ಅದು ಬಿಟ್ಟರೆ ಇನ್ಯಾರೂ ಇರೋಕ್ಕಾಗಲ್ಲ. ಸೊ ಪೇಷೆಂಟ್ ಜೊತೆ ನಮ್ಮ ಅಪ್ಪ ಇದ್ದಾರೆ. ಸೊ ಅದರಿಂದ ನಾನು ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕೀಗ.
ರಿಸ್ಕು ಅಂದರೆ ಅದೇ ಗುರು. ಹೊರಗಡೆ ಸಿಕ್ಕಾಬಿಟ್ಟೆ ಚಳಿ ಇರಲಿ, ಸೊಳ್ಳೆಗಳ ಕಾಟ. ಫಸ್ಟ್ ಆಫ್ ಆಲ್ ಮಲ್ಕೊಳ್ಳೋಕ್ಕೂ ಜಾಗಿಲ್ಲ. ತೋರಿಸ್ತೀನಿ ಹೊರಗಡೆ ಹೋದಾಗ ಹೆಂಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ಒನ್ ಡೇ ಡನ್. ಈಗ ಮಲ್ಕೊಂಡ್ಬಿಟ್ರೆ ಒನ್ ಡೇ ಆಲ್ಮೋಸ್ಟ್ ಕಂಪ್ಲೀಟು. ನೆಕ್ಸ್ಟ್ ಡೇ ನೋಡಬೇಕು ಏನೆಲ್ಲ ನಡೀತವೆ ಆ್ಯಕ್ಟಿವಿಟೀಸ್ಗಳು ಅಂತ, ಮತ್ತು ಏನೆಲ್ಲ ತಂದು ಕೊಡಬೇಕು, ಟ್ಯಾಬ್ಲೆಟ್ಸು ಮತ್ತು ಮೆಡಿಸಿನ್ಸು ಈ ಥರ. ನಾಳೆ ಒಂದು ಸ್ವಲ್ಪ ರಿಸ್ಕ್ ಇದೆ. ಇನ್ಶೂರೆನ್ಸ್ ಎಲ್ಲ ಸ್ವಲ್ಪ ತಲುಪಿಸ್ಬೇಕು. ಇನ್ಶೂರೆನ್ಸ್ ಸ್ವಲ್ಪ ಸಮಸ್ಯೆ ಆಗಿದೆ. ಅದೇನೋ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ಆನ್ಲೈನ್ ಕೂಡ ಅಪ್ಲೈ ಮಾಡಿ ಏನೇನೋ ಆಲ್ಟರ್ನೇಟ್ ಮಾಡಿ ಹೆಲ್ಪ್ಲೈನ್ ನಂಬರ್ ತೊಗೊಂಡು ಏನೇನೋ ಮಾಡಿದ್ದೀನಿ. ಸೊ ಅದು ನಾಳೆ ಕಳಿಸ್ತಾರೆ. ನಾಳೆ ಒಂದು 10-11 ಗಂಟೆಗೆ ಇನ್ಶೂರೆನ್ಸು ಆ್ಯಡ್ ಆಗುತ್ತೆ. ಸ್ವಲ್ಪ ಸಮಾಧಾನ ಆಗುತ್ತೆ. ಬೇರೆ ದೇಶಗಳಲ್ಲಿ ಹೋಲಿಸ್ಕೊತು ಅಂದರೆ 1 ಲಕ್ಷ 2 ಲಕ್ಷ ಎಲ್ಲ ಕಟ್ತಿರೋದು ನೋಡ್ರೆ ಬೇಡ ಬಿಡಿ. ಆ ಸಂಕಟ ಯಾಕೆ ಹೇಳೋದು. ಹಾಸ್ಪಿಟ್ಲಲ್ಲಿ ಸುಮಾರು ದಿನಗಳು ಕಳೆದಿರ್ತಾರಲ್ಲ, ಅವರು ಗೊತ್ತಿರುತ್ತೆ ಹೆಂಗೆ ಅಂತ. ಬಟ್ ಸುಮ್ಮನೆ ಹೇಳಲ್ಲ ಬಿಡಪ್ಪ. ಕಷ್ಟ ಅಂದಾಗ ಮಾತ್ರ ಜೊತೆಲಿರ್ತಾರಲ್ಲ ಅವರು, ಆದವರು, ಸಂಬಂಧಿಕರು, ಸ್ನೇಹಿತರು ಅಂತ. ಈ ಥರ ಈಗ ಐತಲ್ಲ ಸಿಚುವೇಶನು. ಈ ಥರ ಸಿಚುವೇಶನಲ್ಲಿ ಫ್ರೆಂಡ್ಸ್ಗಳು ಹೋಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇವರೆಲ್ಲ ಕೈ ಕಟ್ಬಿಟ್ಟು ಹೋದಾಗ ನಿಜವಾಗ್ಲೂ ಮನುಷ್ಯನಿಗೆ ಒಂಚೂರು ಬೆಲೆ ಇಲ್ವಾ, ಏನು ಅನ್ಸೋದೇ ಇಲ್ವ ಅಂತ ಅನಿಸ್ಬಿಡುತ್ತೆ. ಎಕ್ಸಾಂಪಲ್ಲು ಈಗ ಒಂದು ಘಟನೆ ನಡೀತಲ್ಲ, ಅದನ್ನೇ ಅಪ್ಪ ನಿಜ ಗ್ರೇಟು ಬಂದುಬಿಟ್ರಪ್ಪ ಡಾಕ್ಟ್ರುಗಳೇ. ಮೊದಲು ಈ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ 2020 JCS ಕಾಲೇಜಲ್ಲಿ ನಮ್ಮ ಬ್ರದರ್ನ ಅಡ್ಮಿಟ್ ಮಾಡಿದ್ದು. ಅಲ್ಲಿ ಒಬ್ಬ ಡಾಕ್ಟ್ರನ್ನೇ ನಮ್ಮಪ್ಪ ಕಾಲಕ್ಕೆ ಬೀಳಕ್ಕೆ ಹೋಗ್ಬಿಟ್ಟಿದ್ರೆ ಅಂತ ನಮ್ಮಪ್ಪ ಅಮ್ಮ. ಸೊ ನನ್ನ ಮಗನ ಉಳಿಸ್ಕೊಡಿ ಅಂತ ಆ ಮಟ್ಟಿಗೆ ಇದಾಗಿತ್ತು. ಬಟ್ ಅಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಟ್ರೀಟ್ಮೆಂಟಲ್ಲಿ ಚೆನ್ನಾಗಿ ಸಿಗಲಿಲ್ಲ ಕೇಸಸ್ಸಲ್ಲಿ. ಸೊ ಡೈರೆಕ್ಟು ಈ ಹಾಸ್ಪಿಟ್ಲಿಗೆ ನಮ್ಮ ಯಾರೋ ಗೊತ್ತಿರೋರು ರೆಕಮೆಂಡ್ ಮಾಡಿದ್ರು. ಸೊ ಅದಾದಮೇಲೆ ನಮ್ಮ ಬ್ರದರು ಕೀರ್ತಿ ಅಂತ ಇಲ್ಲಿ ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಆಲ್ಮೋಸ್ಟ್ 5 ವರ್ಷ 5 ವರ್ಷದಿಂದ ಕೂಡ ಇದೇ ಹಾಸ್ಪಿಟ್ಲಿಗೆ ತೋರಿಸ್ತಿರೋದು ನಮ್ಮ ಬ್ರದರ್ಗೆ. ಸೊ ಇವಾಗ ಲಿಫ್ಟಲ್ಲಿದ್ದೀನಿ, ಗ್ರೌಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಾಗೋದು ಏನಪ್ಪ ಅಂದರೆ, ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ. ಸಿಚುವೇಶನ್ ಹೆಂಗಿದ್ದು ಗೊತ್ತಿಲ್ಲ, ನೋಡುವ ಗೊತ್ತಾಗುತ್ತೆ. ಫುಲ್ ಸೈಲೆಂಟ್ ಆಗೈತೆ. ಇರಲಿ, ಇದೇನು ಹೊಸ ಎಕ್ಸ್ಪೀರಿಯೆನ್ಸ್ ಏನಲ್ಲ. ಆ್ಯಕ್ಚುಲಿ ಇವಾಗ ಹೋಗ್ತಿರೋದು ಹಾಸ್ಪಿಟ್ಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಮೇನ್ ಬೇಸ್ಮೆಂಟ್ಗೆ. ಸೊ ನಿಮಗೆ ಫಸ್ಟ್ ಹೋಟೆಲ್ ತೋರಿಸೋದಲ್ಲ, ಸೊ ಅದ್ರ ಮುಂದ್ಗಡೆ ಸ್ಪೇಸ್ ಐತೆ, ಅದ್ರ ಹೋಗ್ತಾಯಿದ್ದೀನಿ ಇವಾಗ. ಯಾರೂ ಇಲ್ಲ ಗುರು. ನಿಮಿಷ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ರೀ, ಗೊತ್ತಾಗುತ್ತೆ. ಅಪ್ಡೇಟ್ ನೋಡಿ. ಆ್ಯಕ್ಚುಲಿ ಇಲ್ಲೇ ಹೋಗೋದಾಗಿತ್ತು, ಬಟ್ ಕಲ್ಲು ಹೋಗಿ ಬೇಡ ಅನ್ನಿಸ್ತಾಯಿತ್ತು. ಮನಸ್ಸು ಬೇಡ ಅಂದರೂ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಗೇಟ್ ಕ್ಲೋಸ್ ಆಗಿದೆ ಗುರೋದು. ಈಗ ಮೇನ್ ಗೇಟು ಆ ಕಡೆ ಹಿಂಗೆ ಹೋಗೋಕ್ಕೀಗ ಎಷ್ಟಾಗಿದೆ ಗುರು ಟೈಮ್ ಇವಾಗ? 1 ನಿಮಿಷ ನೋಡೇ ಓಹೋ 11 ಗಂಟೆ ಗುರು. ಅದಕ್ಕೆ ಕ್ಲೋಸ್ ಆಗಿದೆ. ನೋಡುವ, ಅಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ. ಆ್ಯಕ್ಚುಲಿ ಹೇಳೋಕ್ಕೆ ಏನಿಲ್ಲ, ನಿದ್ದೆ ಬರುತ್ತೆ, ಮಲ್ಕೋಣ, ಬೆಳಗ್ಗೆ ಸಿಗ್ತೀನಿ. ಟೇಕ್ ಕೇರ್. ಹೇಳೋದಿರಲಿ ಗುರು, ಈ ವಾತಾವರಣದಲ್ಲಿ ಅದು ಹೆಂಗಿದ್ದ ಬರೋದು ಏನೋ ಇವರೊಬ್ಬನು ಗೊತ್ತು. ಪಾಪ ಪಕ್ಕದಲ್ಲಿ ಬಳ್ಳಾರಿಯವರಿದ್ದಾರೆ, ಪಕ್ಕದಲ್ಲಿ ಬಳ್ಳಾರಿಯವರಿದ್ದಾರೆ. ಊರು ಅಂತ ಕೇಳಿದ್ರು, ಹೇಳಿದೆ ಊಟ ಮಾಡೋ ಅಂದರು ಮಾಡಿದೆ.
ಅಕ್ಕಪಕ್ಕ ಕೂಡ ಜನಗಳೆಲ್ಲ ಫುಲ್ ಮುಳುಗ್ಬಿಟ್ಟವ್ರೆ ಎಲ್ಲ. ಸ್ವಲ್ಪ ಶೆಡ್ ಇರೋ ಕಡೆನೇ ಸ್ವಲ್ಪ ಜಾಗ ಸಿಕ್ತು, ಅದನ್ನು ಕೃಷಿ ವಿಚಾರ. ಆ ಕಡೆ ಏನಾದರೂ ಕಾಣಿಸ್ತೀಯಲ್ಲ, ಈ ಸೈಡಲ್ಲೂ ಕೂಡ ನೋಡ್ಬೋದಾಗಿತ್ತು, ಬಟ್ ಅಲ್ಲಿ ಮಳೆ ಬಂದರೆ ಕಷ್ಟ. ಸೊ ಅದಕ್ಕೆ ಓಕೆ ಫ್ರೆಂಡ್ಸ್, ಸಿಗೋಣ ಮಾರ್ನಿಂಗ್, ಬೈ.